ರಾಜ್ಯದಲ್ಲಿ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಇದರ ನಡುವೆ ಪಬ್ಲಿಕ್ ಟಿವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಮೀಸಲಾತಿಯನ್ನು ಕೊಡಲ್ವಾ ಅನ್ನುವಂತಹ ಪ್ರಶ್ನೆ. ಸಿಎಂ ಗೃಹ ಸಚಿವರ ವಿರುದ್ಧ ಶ್ರೀಗಳು ಗುಡುಗಿದ್ದಾರೆ. ಸಂವಿಧಾನ ವಿರೋಧಿ ಹೋರಾಟ ಅಂತ ಹೇಳಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಈ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅದರ ಜೊತೆಗೇನೆ ಪಂಚಮಸಾಲಿ 2A ಮೀಸಲಾತಿಯ ಹೋರಾಟ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೀಸಲಾತಿಯನ್ನು ಕೊಡಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಪಬ್ಲಿಕ್ ಟಿವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳನ್ನು ಈಗ ಟಚ್ ಮಾಡಲಿಕ್ಕಾಗಲ್ಲ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅದಕ್ಕೆ ಮೀಸಲಾತಿಗೆ ಕೈ ಹಾಕಲಿಕ್ಕಾಗಲ್ಲ. ಬಿಜೆಪಿಯವರ ಕೈಯಲ್ಲಿ ಅಧಿಕಾರ ಇದ್ದಾಗ ಕೊಟ್ಟಿಲ್ಲ, ಈಗ ಬಿಜೆಪಿ ಮೀಸಲಾತಿಯ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮೀಸಲಾತಿ ವಿಚಾರ ಕೊಟ್ಟಿರುವಂಥದ್ದು. ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಡಿಸಿಎಂ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಇನ್ನೂ ಕೂಡ ಆರಂಭವಾಗಿಲ್ಲ, ಯಾವಾಗ ಆರಂಭ ಆಗ್ತಾ ಇದೆ? ಅದು ಅಪೋಸಿಷನ್ ಪಾರ್ಟಿಗೆ ಬಿಟ್ಟಿದ್ದೀವಿ. ಅವ್ರಿಗೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಅವ್ರಿಗೆ ಹೊಡೆದ್ರು, ಇವ್ರು ಹೊಡೆದ್ರು, ಪೊಲೀಸು ಗೇಟ್ನ ಬಿಸಾಕಿದ್ರು. ಗೇಟ್ನ ತೆಗೆದುಬಿಟ್ಟಾಗೆ ಬಿಸಾಕೋದು ತೋರಿಸ್ತಾ ಇದ್ದಾರೆ. ನಾವು ಅವರು ಮಾಡಿದಂಥ ಅನಾಹುತಗಳು ಪಂಚಮಸಾಲಿ ಅವ್ರಿಗೆ ಕೊಡ್ಬೋದಾಯ್ತು. ಅವ್ರಿಗೆ ಬೇಕಾಗಿದ್ದ ಅವ್ರ ಕೈಲಿ ಅಧಿಕಾರ ಇದ್ದಾಗ ಅವ್ರ ಕೈಲಿ ಕೊಡೋಕ್ಕಾಗದೆ ಕೋರ್ಟ್ಗೆ ಅಫಿಡವಿಟ್ ಫೈಲ್ ಮಾಡಿಬಿಟ್ಟು ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಫೈಲ್ ಮಾಡಿಬಿಟ್ಟು ಈಗ ಹೋಗಿ ರಾಜಕೀಯ ಮಾಡ್ತಾಯಿದ್ದಾರೆ ಅಂತಂದರೆ ನಿಜವಾಗ್ಲೂ ನಗುವಂಥದ್ದು. ಆಮೇಲೆ ಒಂದು ಹಿಂದುಳಿದ ವರ್ಗನ ಟಚ್ ಮಾಡೋದು, ಅದಕ್ಕೂ 2Aಗೂ ಅದಕ್ಕೂ ಸಂಬಂಧ ಬೇರೆ ಯಾವುದಾದ್ರು ಕೇಳಲಿ ಅವರು, ನೋ ಪ್ರಾಬ್ಲಮ್. ಅವ್ರದ್ದು ಯಾವುದಾದ್ರು ಇರೋದ್ರಲ್ಲಿ ಸಪ್ರೇಟಾಗಿ ಕೇಳಲಿ. ಅವರು ಹಿಂದುಳಿದ ವರ್ಗ ಸೆಕ್ಷನ್ ಅಂತ ತೀರ್ಮಾನ ಬೇರೆ ಆಗೋಗಿದೆ. ಅದು ರಾಜಕೀಯವಾಗಿ ಬೇರೆ ಬೇರೆ ಸಂದರ್ಭಕ್ಕೆ ಅದಕ್ಕಿಂತ ಸಾಮಾಜಿಕವಾಗಿ ಒಂದು ಅಫಿಡವಿಟ್ಗಳೆಲ್ಲ ಫೈಲ್ ಆಗಿದೆ. ಆಮೇಲೆ ಬೇಕಾದಷ್ಟು ಸರ್ಕಾರದೇ ಒಂದು ಬದ್ಧತೆಯನ್ನು ತೆಗೆದುಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ನಾವು ಸದ್ಯಕ್ಕೆ ಕೈ ಹಾಕೋಕ್ಕಾಗಲ್ಲ. ಇನ್ನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್ ಮೂಢ ಹಗರಣದ ಒಂದು ಏನಾಯ್ತು, ಅದರಿಂದ BDA ಮಾದರಿಯಲ್ಲಿ ಕೂಡ ರೂಪರೇಷೆ ರೂಪಿಸಬೇಕು, ಸೈಟ್ ಹಂಚಿಕೆ ವಿಚಾರಕ್ಕೆ ಅದೇನು? ಹೌದು, ಏಕೆಂದರೆ BDA ಸ್ವಲ್ಪ ಶಿಸ್ತಲ್ಲಿ ನಡೀತದೆ. ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ನನಗೂ ಗೊತ್ತಿದೆ, ನಾನು ಎಷ್ಟೋ ವಿಚಾರಗಳನ್ನ ಹಿಂದೇನೂ BDAನೂ ತಪ್ಪಾಗಿದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ದೃಷ್ಟಿಯಿಂದನೇ ನಾವು ಇದನ್ನು BDAಗೆ ಎಷ್ಟು ಜನ ಮೆಂಬರ್ಸ್ ಇರಬೇಕು, ಏನಿರಬೇಕು, ಪ್ರತಿಯೊಂದೂ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಅಲ್ಲಿ 10-12 ಜನ ಮೆಂಬರ್ಗಳು ಇಟ್ಬಿಟ್ಟು MLAಗಳು ಎಲ್ಲ ಆಫೀಸರ್ಸ್ಗೂ ಭಾಳ ಎದುರ್ಕೊಂಡು ಕಾಲ ಕಳೀತಾಯಿದ್ರು. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಾವು ಭಾಳ. ಇನ್ನು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಮೀಸಲಾತಿ ವಿಚಾರ ಕಾಡ್ತಾ ಇರುವಂತಹ ಮಾತಿನ ವಿರುದ್ಧ ಇವತ್ತು ಮತ್ತೊಮ್ಮೆ ಜಯಮೃತ್ಯುಂಜಯ ಶ್ರೀಗಳು ಗುಡುಗಿದ್ದಾರೆ. ಸುದ್ದಿಗೋಷ್ಠಿ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಏನೆಲ್ಲ ವಿಚಾರವನ್ನು ಪ್ರಸ್ತಾಪಿಸಿದ್ರು ಅಂಥೇಳಿ ಬನ್ನಿ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೆ ಆಗಿದ್ರೆ, ನಮ್ಮ ಜನಾಂಗದ ಹೋರಾಟದ ಬಗ್ಗೆ ನಿಮಗೆ ಏನಾದರೂ ಮುಜುಗರ ತಂದಿದ್ರೆ, ನಮ್ಮ ಸಮಾಜದ ಧ್ವನಿ ನಿಮ್ಗೆ ಏನಾದರೂ ಕೇಳಕ್ಕೆ ಇಷ್ಟೇ ಆಗದೆ ಇದ್ದರೆ, ನಮ್ಮ ಹೋರಾಟವನ್ನು ಕಣ್ಣಿಂದ ನೋಡ್ಲಿಕ್ಕೆ ನಿಮಗೆ ಮನಸ್ಸು ಬಾರದೇ ಹೋಗಿದ್ರೆ, ನಮಗೆ ಹೃದಯವನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗದೇ ಇದ್ದರೆ ಮೀಸಲಾತಿ ಕೊಡಲ್ಲ ಅಂತ ಹೇಳ್ರಿ, ನಾವೇನು ಬೇಜಾರಾಗಲ್ಲ. ಅದನ್ನು ಬಿಟ್ಟು ಇವರು ಹೋರಾಟ ಸಂವಿಧಾನ ವಿರೋಧಿ ಹೋರಾಟ, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೊತ್ತಾಯ ಎನ್ನುವಂಥ ಮಾತು, ಅದು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ರಾಜ್ಯದ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಅಧ್ಯಕ್ಷರುಗಳು ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆ ಮುಖ್ಯಮಂತ್ರಿ ಬಾಯಲ್ಲಿ ಬಂದಿದೆಯಲ್ಲ, ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿಂದಿನ ಒಳಗೆ ಈ ಸಮಾಜ ಉಳಿದಿದೆ. ನೀವು ಓದಿದ್ದು, ಉಂಡಿದ್ದು, ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ಸಮರ್ಥನೆ ಮಾಡ್ತೀರಂದರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನಾವು ತುತ್ತು ಕೊಟ್ಟಂಥ ಸಮಾಜ, ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದಲ್ಲಿ ಅವಮಾನ ಮಾಡಿದಿರಿ. ಯಾವ ಕಾರಣಕ್ಕೆ ಮುತ್ತು ಕೊಡಿ ಅಂತೇಳಿ ನಾವು ತುತ್ತು ಕೊಟ್ಟಂಥವ್ರು, ನೀವೇನಾದರೂ ಲಾಟಿ ಏಟ್ ಕೊಟ್ಟರು ತುತ್ತು ಕೊಟ್ಟಂಥವ್ರು, ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂಥ ಸಮಾಜ